ಇನ್ನು ಸಾವನ್ನಪ್ಪಿದವರಿಗೆ ಟ್ವೀಟ್ ಮುಖೇನ ಚಂದ್ರಬಾಬು ನಾಯ್ಡು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಭಕ್ತರು ಸಾವನ್ನಪ್ಪಿದ್ದು ದಿಗ್ಭ್ರಾಂತಿಯನ್ನೇ ಉಂಟು ಮಾಡಿದೆ. ತಿರುಪತಿಯ ದುರಂತದಿಂದ ನನಗೆ ತುಂಬಾ ನೋವಾಗಿದೆ. ಗಾಯಾಳುಗಳಿಗೆ ವೈದ್ಯಕೀಯ ಚಿಕಿತ್ಸೆ ನೀಡಲು ಸೂಚಿಸಿದ್ದೇನೆ. ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಎಕ್ಸ್ ಮುಖೇನ ಸಂತಾಪವನ್ನು ಸೂಚಿಸಿದ್ದಾರೆ. 7 ಮಂದಿ ಸಾವನ್ನಪ್ಪಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ನಲ್ಲಿ ಚಂದ್ರಬಾಬು ನಾಯ್ಡು ಅವರು ಕೂಡ ಪೋಸ್ಟ್ ಮಾಡಿದ್ದಾರೆ. ಯಾರೆಲ್ಲ ಸಾವನ್ನಪ್ಪಿದ್ದಾರೆ, ಇದು ಆಘಾತವನ್ನು ತಂದಿದೆ, ಜೊತೆಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ, ಪರಿಹಾರದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಯಾರು ಗಾಯಾಳಾಗಿದ್ದಾರಲ್ವಾ, ಈಗ 50ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ, ಅವರಿಗೆ ಚಿಕಿತ್ಸೆ ಕೂಡ ಕೊಡಿಸಬೇಕು, ಸೂಕ್ತ ರೀತಿಯ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದಾರಂತೆ ಚಂದ್ರಬಾಬು ನಾಯ್ಡು ಅವರು. ಅಲ್ಲಿಗೆ ತಿರುಪತಿಯಲ್ಲಿ ನಡೆದಿರುವಂಥ ಈ ಘಟನೆ ಸದ್ಯಕ್ಕೆ ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ನಡೆದಿರುವ ಘಟನೆಗಾಗಿ ಒಂದಿಷ್ಟು ಆತಂಕ ಮನೆ ಮಾಡಿದೆ ತಿರುಪತಿಯಲ್ಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಡಯಾನಾ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಡಯಾನಾ, ಏನಾಯ್ತು ಮುಖ್ಯವಾಗಿ ತಿರುಪತಿಯಲ್ಲಿ, ಈ ಘಟನೆ ಕಾರಣ ಏನು ಅಂತ? ಮಹೇಶ್, ಅಮಾವಾಸ್ಯೆ ಹಾಗೆ ಹುಣ್ಣಿಮೆ ಕಳೆದ ಮೊದಲ 11 ದಿನದಲ್ಲಿ ವೈಕುಂಠ ಬರುವಂತದ್ದು, ಜೊತೆಗೆ ಮಾರ್ಗಶಿರ ಮಾಸದಲ್ಲಿ ಈ ಏಕಾದಶಿಯನ್ನ, ಎಸ್ಪೆಷಲಿ ವೈಕುಂಠ ಏಕಾದಶಿ, ಇದನ್ನ ನೋಡಿದ್ರೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅಂತ ಕೂಡ ಭಕ್ತವೃಂದದವರು ನಂಬಿರುವಂತದ್ದು. ಜೊತೆಗೆ ನಾರಾಯಣನ ಸ್ಮರಣೆಯಲ್ಲಿ ಉಪವಾಸದಿಂದ ಕೂಡ ಹಲವಾರು ಭಕ್ತಾದಿಗಳು ಈ ಒಂದು ಅಂದ್ರೆ ತಿರುಪತಿಯಲ್ಲಿ ನೆರೆದಿದ್ರು. ಅಲ್ಲಿ ಮಹಿಳೆ ಕೂಡ ಉಪವಾಸದಿಂದ ಹಾಗೆ ಆರೋಗ್ಯದ ಅಸ್ವಸ್ಥತೆಯಿಂದ ಆಯ ತಪ್ಪಿ ಬಿದ್ದೋಗಿದ್ರು. ಅಲ್ಲಿಂದ ಶುರುವಾಗುತ್ತೆ ಈ ಘಟನೆ. ಜೊತೆಗೆ ಮಹಿಳೆಯನ್ನ ಏನು ಟ್ರೀಟ್ ಮಾಡೋದಕ್ಕೆ ಅಲ್ಲಿನ ಆಡಳಿತ ವರ್ಗದವರು ಕೂಡ ಗೇಟನ್ನು ಓಪನ್ ಮಾಡ್ತಾರೆ. ಸೊ ಆ ಗೇಟ್ ಓಪನ್ ಮಾಡಿದಾಗ ಏನು ಕ್ಯೂವಲ್ಲಿ ನಿಂತಿದ್ದಂತಹ ಸಾವಿರಾರು ಭಕ್ತವೃಂದದವರು ಓಡೋಗಿದ್ದಾರೆ, ಅಂದರೆ ಟಿಕೆಟನ್ನು ಪಡ್ಕೊಳ್ಳೋದಕ್ಕೆ. ಆ ಒಂದು ಘಟನೆಯಲ್ಲಿ 6 ಮಂದಿ ಕಾಲ್ತುಳಿತಕ್ಕೆ ಒಳಗಾಗಿರುವಂಥದ್ದು. ಜೊತೆಗೆ ಕರ್ನಾಟಕದ ಬಳ್ಳಾರಿಯ ಒಬ್ಬರು ಮಹಿಳೆ ಕೂಡ ಇದ್ರು ಅನ್ನೋದು ನಮಗೆ ತಿಳಿದು ಬಂದಿರುವಂಥದ್ದು. ಅಂದರೆ ಇದೇ ತಿಂಗಳು 10ನೇ ತಾರೀಕು, 11, 12ನೇ ತಾರೀಕು ವೈಕುಂಠ ದ್ವಾರ ಅಂದರೆ ಪ್ರವೇಶ ದ್ವಾರ ಏನಿದೆ ಅದು ಓಪನ್ ಆಗುತ್ತೆ. ಜೊತೆಗೆ ಭಕ್ತರು ಕೂಡ ತಿರುಮಲನ ದರ್ಶನವನ್ನ ಪಡ್ಕೊಳ್ಬಹುದು, ಜೊತೆಗೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅನ್ನೋದು ಕೂಡ ನಂಬಿಕೆ. ಹಾಗಾಗಿ ಈ ಒಂದು ಘಟನೆ ನಡೆದಿರುವಂಥದ್ದು. ಮಹೇಶ್, ಧನ್ಯವಾದ ಡಯಾನಾ ತಮ್ಮೆಲ್ಲ ಮಾಹಿತಿಗಾಗಿ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು, ತಡರಾತ್ರಿ ನಡೆದಿರುವಂತಹ ದುರ್ಘಟನೆ ಇದು. ತಿರುಪತಿಯಲ್ಲಿ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಟೋಕನ್ಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು. ಬಟ್ ಟೋಕನ್ ಅನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಡೆದಂತಹ ಕಾಲ್ತುಳಿತದಿಂದಾಗಿ 7 ಮಂದಿ ಸಾವನ್ನಪ್ಪಿದ್ದಾರೆ. 50ಕ್ಕೂ ಹೆಚ್ಚು ಮಂದಿ ಈಗ ಸದ್ಯಕ್ಕೆ ಗಾಯಾಳಾಗಿದ್ದಾರೆ. ಸಣ್ಣ ಅಪಾರ್ಥದಿಂದ ಘನಘೋರ ದುರಂತ ಸಂಭವಿಸಿದೆಯಂತೆ. ಅಸಲಿ ಸತ್ಯ ಈಗ ಬಯಲಾಗಿದೆ. ಯಾವ ಕಾರಣಕ್ಕಾಗಿ ಈ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಿ. ಟಿಕೆಟ್ ಪಡೆಯಲು ಬಂದಿದ್ದಂತಹ ಲಕ್ಷಾಂತರ ಭಕ್ತರು, ಗೇಟ್ ಒಂದರ ಬಳಿ ಅಸ್ವಸ್ಥರಾಗಿದ್ದ ಮಹಿಳೆಯನ್ನ ಹೊರಗಡೆ ಕರೆತರಲು ಗೇಟ್ ಓಪನ್ ಮಾಡಿದ್ದಾರೆ. ಸಣ್ಣ ಅಪಾರ್ಥ. ಸಿಬ್ಬಂದಿ ಗೇಟ್ ಓಪನ್ ಮಾಡಿದಾಗ ಜನರು ಮುಗಿಬಿದ್ದಿದ್ದಾರೆ ಟೋಕನ್ಗೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿ 6 ಮಂದಿ ಸಾವನ್ನಪ್ಪಿದ್ದಾರೆ. ನಾನು ಹೇಳ್ತಾ ಇದ್ದೆ, ಯಾವ ಕಾರಣಕ್ಕಾಗಿ ಈ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಿದ್ರೆ ಸಣ್ಣ ಅಪಾರ್ಥ. ಏನಪ್ಪ ಸಣ್ಣ ಅಪಾರ್ಥ ಅಂತ ಹೇಳಿದ್ರೆ, ಈ ವೈಕುಂಠ ದ್ವಾರ ಇದೆಯಲ್ವಾ, ಟೋಕನ್ ಕೊಡುವಂಥ ನಂಬರ್ 9, ಅಲ್ಲಿ ಒಂದಿಷ್ಟು ಸಿಬ್ಬಂದಿಗಳಿರ್ತಾರೆ. ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಡೈರೆಕ್ಷನ್ಸ್ ಇರುವಂಥದ್ದು ಬೆಳಗ್ಗೆ 5 ಗಂಟೆಯಿಂದ ಟೋಕನ್ ಕೊಡಬೇಕು ಅಂತ ಹೇಳಿ. ಆದರೆ ಆ ಗೇಟ್ ಅಲ್ಲಿ ಸಿಬ್ಬಂದಿ ಇದ್ರಲ್ವಾ, ಅವರಲ್ಲಿ ಒಬ್ಬರಿಗೆ ಆರೋಗ್ಯದ ಸಮಸ್ಯೆ ಇತ್ತಂತೆ. ಅಲ್ಲಿ ಮಹಿಳಾ ಸಿಬ್ಬಂದಿ ಇದ್ರು. ಸೊ ಅವ್ರಿಗೆ ಆರೋಗ್ಯದ ಸಮಸ್ಯೆ ಇತ್ತು, ಸಿಬ್ಬಂದಿ ಇದ್ರು. ಅವ್ರಿಗೆ ಆರೋಗ್ಯದ ಸಮಸ್ಯೆಯಿಂದಾಗಿ ಅವರು ಹೊರಗಡೆ ಬಂದಿದ್ದಾರೆ. ಅಂದರೆ ಅವರು ಆಸ್ಪತ್ರೆಗೆ ಏನು ಹೋಗಬೇಕಿತ್ತು ಅಥವಾ ಮನೆಗೆ ಹೋಗಬೇಕಿತ್ತು, ಅವರು ಹೊರಗಡೆ ಬಂದಿದ್ದಾರೆ. ಆಗ ಗೇಟ್ ಓಪನ್ ಆಗಿದೆ. ಆ ಗೇಟ್ ಓಪನ್ ಆಗ್ತಿದ್ದಂತೆ ಎಲ್ಲರೂ ಏನು ಅನ್ಕೊಂಡಿದ್ದಾರೆ, ಅಲ್ಲಿದ್ದ ಜನರೆಲ್ಲ, ಭಕ್ತಾದಿಗಳೆಲ್ಲ, ಗೇಟ್ ಓಪನ್ ಆಗ್ಬಿಡ್ತು, ಟೋಕನ್ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಏಕಾಏಕಿಯಾಗಿ ಹಿಂದೆ ಮುಂದೆ ನೋಡದೆ ಮುಗಿ ಬಿದ್ದಿದ್ದಾರೆ, ಗೇಟ್ ಕಡೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿರುವಂಥದ್ದು, ಸಣ್ಣ ಅಪಾರ್ಥ ಆಗಿರುವಂಥದ್ದು. ಯಾರೋ
ಗುಂಪಲ್ಲಿ ಗೋವಿಂದ ಅಂತ ಹೇಳಿರ್ತಾರೆ ಯಾರೋ ಒಬ್ರು, ಗೇಟ್ ಓಪನ್ ಆಗ್ಬಿಡ್ತು, ಟೋಕನ್ ಕೊಡ್ತಿದ್ದಾರೆ ಅಂತ ಹೇಳಿ ಗುಂಪಲ್ಲಿ ಗೋವಿಂದ ಯಾರೋ ಒಬ್ರು ಹೇಳಿರ್ತಾರೆ. ಆದರೆ ಆ ಒಂದು ಮಾತಿಂದ ಕೇಳಿಕೊಂಡು ಇಷ್ಟು ದೊಡ್ಡ ಅನಾಹುತ ಸಂಭವಿಸಿರುವಂಥದ್ದು. ಸಿಂಪಲ್ ಆಗಿ ನಡೆದಿರುವುದು ಇಷ್ಟೇ, ಸಣ್ಣ ಅಪಾರ್ಥ ನಡೆದಿರುವಂಥದ್ದು. ಬಟ್ ಅದರ ಪರಿಣಾಮ ನೋಡಿ, 6 ಮಂದಿ ಸಾವನ್ನಪ್ಪಿದ್ದಾರೆ, 50ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಸಾವಿನ ಸಂಖ್ಯೆ ಏರಿಕೆಯಾಗುವ ಸಂಖ್ಯೆ ಕೂಡ ಜಾಸ್ತಿ ಇರುವಂಥದ್ದು. ಸೊ ಇಲ್ಲಿ ಮುಖ್ಯವಾಗಿ ಗಮನಿಸ್ತಾ ಇರ್ಬೋದು, ಸಣ್ಣ ಅಪಾರ್ಥದಿಂದ ನಡೆದಿರುವಂತಹ ಘಟನೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಟಿಡಿ ಮುಖ್ಯಸ್ಥರಾಗಿರುವಂತಹ BR ನಾಯ್ಡು ಅವರು ಕೂಡ ಮಾತನಾಡಿದ್ದಾರೆ. ನೋಡಿ, చేయాలి, నాకు క్లియర్గా లోపం కనిపిస్తుంది. మీరు చాలా ఈజీగా తీసుకున్నారు, మీరు ఎందుకు ఈ విధంగా చేశారనేటువంటి కూడా వ్యక్తం చేశారు ఆయన. సో రేపు సీఎం గారు వస్తారు కాబట్టి ప్రెస్ మీట్ కూడా ఉంటుంది. ఇంకా రేపే సీఎం గారే వీటన్నిటికీ అడ్రస్ చేస్తాడని అనుకుంటున్నాను. కదా చేసేదంతా కూడా అధికారులే కదా, ఎవరికి బాధ్యత ఉంటుంది. ముందర రోజు నిన్న కూడా నేను మీటింగ్ కాల్ఫర్ చేశాను అధికారులతో. ఏం చేస్తున్నారు ఏంటి నేను అడగటం కూడా జరిగింది. చాలా ఈజీగా తీసుకోవద్దండి మీరు, నాకు ఇన్ఫర్మేషన్ ఉంది గొడవలు జరుగుతాయేమో అని. అందుకని నేను ఈరోజు మార్నింగ్ కూడా ప్రెస్ మీట్లో అదే చెప్పాను. తిరుమలకి రానివ్వరేమో, దర్శనాలు కావేమో అనేటువంటి రూమర్ బాగా సోషల్ మీడియాలో స్ప్రెడ్ చేశాను. అందుకే నేను మార్నింగ్ కూడా